ಇಷ್ಟು ವರ್ಷಗಳ ಕಾಲ ಇಲ್ಲದ್ದು ಇದೀಗ ಇದ್ದಕ್ಕಿದ್ದ ಹಾಗೆ ಸರೆಂಡರ್ ಆಗಬೇಕು ಅನ್ನೋ ಚಿಂತನೆ ನಕ್ಸಲೀಯರಲ್ಲಿ ಬಂದದ್ದು ಹೇಗೆ? ಕೇವಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೊಟ್ಟ ಒಂದೇ ಒಂದು ಕರೆಗೆ ಹೋಗುಟ್ಟು ಇವರೆಲ್ಲ ವಾಪಸ್ ಬರ್ತಿದ್ದಾರಾ ಅನ್ನೋ ಪ್ರಶ್ನೆಗೆ ಮತ್ತೊಂದು ಆಯಾಮದ ಉತ್ತರ ಲಭ್ಯ ಆಗ್ತಾ ಇದೆ. ಆ ಉತ್ತರದ ಹಿಂದೆ ಕೇಳೋಕೆ ಸಿಗ್ತಿರುವ ಹೆಸರು NIA. ನಕ್ಸಲ್ ಶರಣಾಗತಿ ಹಿಂದೆ ಮತ್ತೊಂದು ರೋಚಕ ಕಥೆ ತೆರೆದುಕೊಳ್ತಾ ಇದೆ. ಕಾಡಿನಲ್ಲೇ ಇನ್ನೇನು ಕೆಲವೇ ದಿನಗಳಲ್ಲಿ 6 ಮಂದಿ ನಕ್ಸಲರು ಲಾಕ್ ಆಗುವ ಸಾಧ್ಯತೆ ಇತ್ತು. ಮೂಲಗಳ ಪ್ರಕಾರ NIAಯಿಂದ 6 ಮಂದಿ ನಕ್ಸಲೀಯರನ್ನ ಟ್ರ್ಯಾಕ್ ಮಾಡಲಾಗಿತ್ತು. ನಕ್ಸಲೀಯರ ಹೆಜ್ಜೆ ಗುರುತುಗಳನ್ನು NIA ಪತ್ತೆ ಹಚ್ಚಿಯಾಗಿತ್ತು. ಯಾವುದೇ ಕ್ಷಣದಲ್ಲಾದರೂ ಈ 6 ಮಂದಿ ನಕ್ಸಲೀಯರು ಅರೆಸ್ಟ್ ಆಗೋ ಸಾಧ್ಯತೆ ಇತ್ತು. ನಿಮಗೆ ಗೊತ್ತಿದೆ, ಕಳೆದ ಕೆಲವೇ ದಿನಗಳ ಹಿಂದೆ ವಿಕ್ರಮ್ ಗೌಡ ಎನ್ಕೌಂಟರ್ ಆಗೋಯ್ತು. ವಿಕ್ರಮ್ ಗೌಡ ರೀತಿಯಲ್ಲೇ ನಾವು ಎಲ್ಲಿ ಎನ್ಕೌಂಟರ್ ಆಗ್ಬಿಡ್ತೀವೋ ಅನ್ನೋ ಭೀತಿ. ವಿಕ್ರಮ್ ಗೌಡ ಎನ್ಕೌಂಟರ್ ಬಳಿಕ ಅಲರ್ಟ್ ಆದ್ರು ನಕ್ಸಲೀಯರು. ಅದೇ ಸಂದರ್ಭದಲ್ಲಿ ಈಗಾಗಲೇ 6 ಜನ ನಕ್ಸಲರನ್ನು ಕೂಡ ಬೆಂಗಳೂರಿಗೆ ಕರೆತರುವಂಥ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ. DIG ರೂಪಾ ಅವರ ನೇತೃತ್ವದಲ್ಲಿ, ಪೊಲೀಸ್ ಹಿರಿಯ ಅಧಿಕಾರಿ ರೂಪಾ ಅವರ ನೇತೃತ್ವದಲ್ಲಿ ಈಗಾಗಲೇ ನಕ್ಸಲರನ್ನು 6 ಜನ ನಕ್ಸಲರನ್ನು ಬೆಂಗಳೂರಿಗೆ ತರುವಂಥ ಕೆಲಸವನ್ನು ಮಾಡಲಾಗ್ತಿದೆ. ಈಗಾಗಲೇ ಪೊಲೀಸರು ಅಂದರೆ ಬೆಂಗಳೂರಿಗೆ ಎಂಟ್ರಿ ಕೊಟ್ಟಾಗಿದೆ. ಅಂದರೆ ನೆಲಮಂಗಲ ಟೋಲನ್ನು ಕೂಡ ದಾಟುವಂಥ ಕೆಲಸ ಆಗಿದೆ. ನೀವು ನೋಡ್ತಿರ್ಬೋದು, ನಮ್ಮ ವಿಜುವಲ್ಸ್ನಲ್ಲಿ ನಮ್ಮ ವಿಡಿಯೋ ಜರ್ನಲಿಸ್ಟ್ ನಿಮಗೆ ತೋರಿಸ್ತಿದ್ದಾರೆ. ನಕ್ಸಲರನ್ನು ಪೊಲೀಸ್ ಬಿಗಿ ಭದ್ರತೆಯೊಂದಿಗೆ ಕರೆತರುವಂಥ ಕೆಲಸ ಆಗ್ತಿದೆ. ಜೊತೆಗೆ ಪೊಲೀಸ್ ಹಿರಿಯ ಅಧಿಕಾರಿಗಳು ಸೇರಿದಂತೆ ಚಿಕ್ಕಮಗಳೂರು SP ಪೊಲೀಸ್ ಹಿರಿಯ ಅಧಿಕಾರಿಗಳು ಸೇರಿದಂತೆ ಚಿಕ್ಕಮಗಳೂರಿನ ಜಿಲ್ಲಾಡಳಿತದ ಅಧಿಕಾರಿಗಳು ಕೂಡ ಇಲ್ಲಿದ್ದಾರೆ. ಯಾಕಂದರೆ ಈಗಾಗಲೇ ಅವರಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡಲಾಗಿದೆ. ಅವರು ಎಷ್ಟು ವರ್ಷಗಳಿಂದಲೂ ಕೂಡ ನಕ್ಸಲಿಂಗ್ನಲ್ಲಿ ತೊಡಗಿದ್ರು, ಜೊತೆಗೆ ಅವರ ವಿರುದ್ಧ ಯಾವೆಲ್ಲ ಕೇಸ್ಗಳಿದ್ದಾವೆ, ಅವರು ಯಾವ ಒಂದು ವಿಚಾರಕ್ಕಾಗಿ ನಕ್ಸಲರ್ ಆಗಿದ್ರು, ಯಾವ ಒಂದು ವಿಚಾರಕ್ಕಾಗಿ ಅವರು ಹೋರಾಟವನ್ನು ಮಾಡ್ತಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಡೀಟೇಲ್ಸ್ಗಳನ್ನು ಕಲೆ ಹಾಕುವಂಥ ಕೆಲಸವನ್ನು ಜಿಲ್ಲಾಡಳಿತ ಮಾಡಿತ್ತು. ಜೊತೆಗೆ ಗುಪ್ತಚರ ಇಲಾಖೆ ಕೂಡ ಸಾಕಷ್ಟು ವರ್ಷಗಳಿಂದಲೂ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡಲಾಗಿತ್ತು. ಕರ್ನಾಟಕದಲ್ಲಿ ಈ ಒಂದು ನಕ್ಸಲರು ಯಾವ ರೀತಿ ಶರಣಾಗತಿ ಆಗಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಗುಪ್ತಚರ ಇಲಾಖೆಯು ಕೂಡ ಸಾಕಷ್ಟು ವರ್ಷಗಳಿಂದ ಕೂಡ ಅಧ್ಯಯನ ಮಾಡುವಂಥ ಕೆಲಸವನ್ನು ಮಾಡಲಾಗಿತ್ತು. ಅಂದರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಈ ರೀತಿಯಾಗಿ ನಕ್ಸಲರು ಶರಣಾಗತಿ ಆಗ್ತಾರೆ ಅನ್ನೋಂಥ ಒಂದಷ್ಟು ವಿಚಾರಗಳು ಬಂದಂಥ ಸಂದರ್ಭದಲ್ಲಿ ಅದರ ಪ್ರಕ್ರಿಯೆ ಹೇಗಿರಬೇಕು, ಮತ್ತು ಇವರ ಬಳಿ ಅಂದರೆ ಸಾಕಷ್ಟು ದಿನಗಳಿಂದಲೂ ಕೂಡ ಸಾಕಷ್ಟು ವರ್ಷಗಳಿಂದಲೂ ಕೂಡ ಇವರು ನಕ್ಸಲೈಟ್ ಕಾರ್ಯಾಚರಣೆಯಲ್ಲಿ ಚಟುವಟಿಕೆಗಳಲ್ಲಿ ತೊಡಗಿರ್ತಾರೆ. ಅವರು ಯಾವೊಂದು ವಿಚಾರಗಳಿಗೆ ಹೋರಾಟ ಮಾಡ್ತಾರೆ, ಜೊತೆಗೆ ಅವರ ಬಳಿ ಏನೆಲ್ಲ ವೆಪನ್ಗಳಿರುತ್ತೆ ಅನ್ನೋದು ಕೂಡ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗಾಗಲೇ CM ಅವರು ಒಂದು ಟ್ವೀಟನ್ನು ಮಾಡಿರ್ತಾರೆ. ಇತ್ತೀಚೆಗಷ್ಟೇ ವಿಕ್ರಮ್ ಗೌಡ ಎಂಬ ನಕ್ಸಲನನ್ನು ಹೊಡೆದಾಕದಂಥ ಸಂದರ್ಭದಲ್ಲಿ ಈಗ ಅವರು ಶರಣಾಗಿರೋದ್ರಿಂದ ಸಾಕಷ್ಟು ಡೆವಲಪ್ಮೆಂಟ್ ಆಗ್ತಿದೆ. CM ಕರೆ ಕೊಟ್ಟಂಥ ಬೆನ್ನಲ್ಲಿಯೇ 6 ಜನರು ಕೂಡ ಈಗ ಶರಣಾಗಿರೋದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಇವರಿಗೆ ಈ ಒಂದು ನಕ್ಸಲೈಟ್ನಿಂದ ಒಂದು ಚಟುವಟಿಕೆಯಿಂದ ಹೊರಗಡೆ ಬರಬೇಕು ಅಂತ ಅನಿಸಿರೋದು ಯಾಕೆ, ಜೊತೆಗೆ ಏಕಾಏಕಿ ಬಂದು CM ಮುಂದೆನೇ ಅವರು ಸರೆಂಡರ್ ಆಗ್ತೀವಿ ಅಂತ ಯಾಕೆ ತಿಳಿಸಿದ್ದಾರೆ ಅನ್ನೋಂಥದ್ದು ಸದ್ಯಕ್ಕೆ ಕುತೂಹಲ ನೀಡಿಸಿರುವಂಥದ್ದು. ಈಗಾಗಲೇ ಪೊಲೀಸ್ ಭದ್ರತೆಯಲ್ಲಿ ಅವರನ್ನು ಕರೆತರುವಂಥ ಕೆಲಸ ಆಗಿದೆ. ನೀವು ನೋಡ್ತಿರ್ಬೋದು, ನಮ್ಮ ವಿಡಿಯೋ ಜರ್ನಲಿಸ್ಟ್ ನಿಮಗೆ ತೋರಿಸ್ತಿದ್ದಾರೆ. ಹರಿಪ್ರಸಾದ್ ಎಲ್ಲವನ್ನು ಕೂಡ ಅವರನ್ನು ಕರೆತರುವಂಥ ಕೆಲಸವನ್ನು ಮಾಡಲಾಗುತ್ತೆ. ಅವರನ್ನು CM ಕೃಷ್ಣ ಕಚೇರಿಯಲ್ಲಿ ಅವರ ಮುಂದೆ ಶರಣ ಮಾಡುವಂಥ ಕೆಲಸವನ್ನು ಮಾಡಲಾಗುತ್ತೆ. ಸರೆಂಡರ್ ಆದಂಥ ಸಂದರ್ಭದಲ್ಲಿ CM ಕೂಡ ಅವರಿಗೆ ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡಲಾಗುತ್ತೆ. ಯಾವ ಒಂದು ಕಾರಣಕ್ಕಾಗಿ ಸರೆಂಡರ್ ಆಗ್ತಿದ್ದಾರೆ, ಜೊತೆಗೆ ಅವರು ಏನೆಲ್ಲ ಬೇಡಿಕೆಗಳನ್ನು ಇಡ್ತಾರೆ ಅನ್ನೋದು ಕೂಡ ಇಲ್ಲಿ ತುಂಬ ಇಂಪಾರ್ಟೆಂಟ್ ಅಂತ ಆಗುತ್ತೆ. ಯಾಕಂದರೆ ಸಾಕಷ್ಟು ವರ್ಷಗಳಿಂದಲೂ ಕೂಡ ನಕ್ಸಲೈಟ್ ಚಟುವಟಿಕೆಗಳಲ್ಲಿ ಭಾಗಿಯಾಗಿರ್ತಾರೆ. ಅಲ್ಲಿದ್ದಂಥ ಒಂದಷ್ಟು ವ್ಯವಸ್ಥೆಗಳ ವಿರುದ್ಧ, ಯಾಕಂದರೆ ನಕ್ಸಲೈಟ್ಗಳು ಯಾಕೆ ಒಂದು ನಕ್ಸಲೈಟ್ಗಳು ಆಗ್ತಾರೆ ಅಂದರೆ ಅಲ್ಲಿನ ಸ್ಥಳೀಯ ವ್ಯವಸ್ಥೆಗಳ ವಿರುದ್ಧ ಹೋರಾಟ ಮಾಡುವಂಥದ್ದು ಆಗಿರ್ಬೋದು, ಜೊತೆಗೆ ಅವರ ಮೇಲೆ ನಡೀತಿರುವಂಥ ಒಂದಷ್ಟು ಶೋಷಣೆಗಳಾಗಿರ್ಬೋದು, ಅವರಿಗೆ ಏನೆಲ್ಲ ಬೇಡಿಕೆಗಳು ಸಿಗ್ತಿಲ್ಲ ಅನ್ನುವಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅವರು ನಕ್ಸಲೈಟ್ಗಳಾಗಿ ಚಟುವಟಿಕೆಗಳಲ್ಲಿ ಭಾಗಿಯಾಗಿರ್ತಾರೆ. ಇವರಿಗೆ ಏನೆಲ್ಲ ಕೊರತೆಗಳಿತ್ತು, ಯಾವೊಂದು ವಿಚಾರಕ್ಕೆ ಇವರು ನಕ್ಸಲೈಟ್ಗಳಾಗಿ ಬದಲಾಗಿದ್ರು, ಎಷ್ಟು ವರ್ಷಗಳಿಂದ ಬದಲಾಗಿದ್ರು, ಜೊತೆಗೆ ಇವರ ಮೇಲೆ ಎಷ್ಟು ಕೇಸ್ಗಳಿದ್ದಾವೆ, ಯಾವೆಲ್ಲ ವಿಚಾರಕ್ಕಾಗಿ ಇವರು ಹೋರಾಟ ಮಾಡಿದ್ರು, ಯಾವೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇವರ ಮೇಲೆ ಕೇಸ್ ಇದೆ ಅನ್ನೋದು ಕೂಡ ಈಗಾಗಲೇ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ, ಗುಪ್ತಚರ ಇಲಾಖೆಗಳು ಕೂಡ ಮಾಡಿದ್ದಾವೆ, ಜೊತೆಗೆ ಹಿರಿಯ ಅಧಿಕಾರಿಗಳು ಕೂಡ ಈಗಾಗಲೇ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ. ಈಗಾಗಲೇ ಚಿಕ್ಕಮಗಳೂರು ಆಡಳಿತ ಕೂಡ ಈಗಾಗಲೇ ಅವರನ್ನು ಸರೆಂಡರ್ ಮಾಡಿಸುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯಾದಂಥ ಪ್ರಿಪ್ರೇಷನ್ ಅನ್ನು ಮಾಡಿಕೊಳ್ಳಲಾಗಿತ್ತು.
ಮಾಡಿತ್ತು. ಕೊನೆ ಕ್ಷಣದಲ್ಲಿ ಅವರು CM ಮುಂದೆ ನಾವು ಶರಣಾಗ್ತೀವಿ ಅಂತ ಹೇಳಿರುವಂಥ ಒಂದೇ ಒಂದು ಕಾರಣದಿಂದಾಗಿ ಅವರನ್ನು CM ಮನೆಗೆ ಕರೆತರುವಂಥ ಕೆಲಸವನ್ನು ಮಾಡಲಾಗ್ತಿದೆ. ಈಗಾಗಲೇ ಅವರಿಂದ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡಲಾಗಿದೆ. ಇವರು CM ಮುಂದೆ ಏನೆಲ್ಲ ಬೇಡಿಕೆಗಳನ್ನು ಇಡ್ತಾರೆ ಅನ್ನೋಂಥದ್ದು ಕೂಡ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಾಕಷ್ಟು ಕುತೂಹಲ ಕೂಡ ಕೇಳಿಸಿದೆ. ಈಗಾಗಲೇ ಕೇರಳ, ತೆಲಂಗಾಣ, ತಮಿಳುನಾಡು ರಾಜ್ಯಗಳ ನೀತಿಗಳು ಕೂಡ ಇದರಲ್ಲಿರುತ್ತೆ. ಅಂದರೆ ನಕ್ಸಲರು ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಕೇರಳ ಮತ್ತು ತೆಲಂಗಾಣ ಮತ್ತು ತಮಿಳುನಾಡಲ್ಲೂ ಕೂಡ ಸಾಕಷ್ಟು ನಕ್ಸಲರು ಇರ್ತಾರೆ. ಅವರು ಕೂಡ ಈ ಹಿಂದೆ ಶರಣಾಗಿರುವಂಥ ಉದಾಹರಣೆಗಳು ಕೂಡ ಸಾಕಷ್ಟಿದೆ. ಹೀಗಾಗಿ ಶರಣಾದಂಥ ಸಂದರ್ಭದಲ್ಲಿ ಏನೆಲ್ಲ ನೀತಿಗಳನ್ನು, ನಿಯಮಗಳನ್ನು ಪಾಲನೆ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳನ್ನು ಈಗಾಗಲೇ ಗುಪ್ತಚರ ಇಲಾಖೆ ಕಲೆ ಹಾಕುವಂಥ ಕೆಲಸವನ್ನು ಮಾಡಲಾಗುತ್ತೆ. 1.5 ವರ್ಷದಿಂದ ಒಂದಷ್ಟು ಜನರನ್ನು, ಅಂದರೆ ಒಂದಷ್ಟು ಶರಣಾಗತಿ ನೀತಿಗೆ ನಕ್ಸಲರು ಒಪ್ಪಿಗೆ ಆಗುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇರಳದಲ್ಲೂ ಕೂಡ ಒಂದಷ್ಟು ಪ್ರಕರಣಗಳು ಕೂಡ ವರದಿಯಾಗಿತ್ತು. ಈ ಸಂದರ್ಭದಲ್ಲಿ ಕೇರಳ ಅರಣ್ಯದಲ್ಲಿದ್ದಂಥ ನಕ್ಸಲರು ಅವರು ಕೂಡ ಅಲ್ಲಿದ್ದಂಥ ಒಂದು ಬೇರೆ ರಾಜ್ಯದ, ಹೊರ ರಾಜ್ಯದ 2 ನಕ್ಸಲರು ಕೂಡ ಈ ಒಂದು 6 ಜನರಲ್ಲಿ ಸೇರಿದ್ದಾರೆ. ಅವರ ವಿಚಾರಕ್ಕೂ ಸಂಬಂಧಪಟ್ಟಂತೆ ಅಲ್ಲಿನ ಒಂದಷ್ಟು ವಿಚಾರಗಳನ್ನ ಮಾಹಿತಿ ಕಲೆ ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಇವರು ಎಲ್ಲಿ ವಾಸ ಮಾಡ್ತಿದ್ರು, ಅವರ ಮೂಲ ಎಲ್ಲಿದೆ, ಅಲ್ಲಿನ ಗ್ರಾಮಸ್ಥರ ಜೊತೆ ಕೂಡ ಮಾತುಕತೆ ಮಾಡಬೇಕಾಗುತ್ತೆ. ಅಲ್ಲಿ ಇವರಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಕರಪತ್ರಗಳಾಗಿರ್ಬೋದು, ಜೊತೆಗೆ ಅಲ್ಲಿ ಏನೆಲ್ಲ ಇವರಿಗೆ ಸಂಬಂಧಪಟ್ಟಂತೆ ದಾಖಲೆಗಳಿದೆ ಅವೆಲ್ಲವನ್ನು ಕೂಡ ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡಲಾಗುತ್ತೆ. ಜೊತೆಗೆ ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಂದರೆ ಈ ನಕ್ಸಲರು ಶರಣಾಗುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಯನ್ನು ಪಡೆದು ಪತ್ರಿಕಾಗೋಷ್ಠಿಗಳನ್ನು ಕೂಡ ಮಾಡಲಾಗಿದೆ. ಸದ್ಯಕ್ಕೆ CM ಮನೆಗೆ ಅವರನ್ನು ಕರೆದೊಯ್ದು ಶರಣಾಗತಿಯನ್ನು ಮಾಡಿಸುವಂಥ ಕೆಲಸವನ್ನು ಮಾಡಲಾಗುತ್ತೆ. ಇಷ್ಟು ವರ್ಷಗಳ ಕಾಲ ಇಲ್ಲದ್ದು ಇದೀಗ ಇದ್ದಕ್ಕಿದ್ದ ಹಾಗೆ ಸರೆಂಡರ್ ಆಗಬೇಕು ಅನ್ನೋ ಚಿಂತನೆ ನಕ್ಸಲೀಯರಲ್ಲಿ ಬಂದದ್ದು ಹೇಗೆ? ಕೇವಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೊಟ್ಟ ಒಂದೇ ಒಂದು ಕರೆಗೆ ಹೋಗುಟ್ಟು ಇವರೆಲ್ಲ ವಾಪಸ್ ಬರ್ತಿದ್ದಾರಾ ಅನ್ನೋ ಪ್ರಶ್ನೆಗೆ ಮತ್ತೊಂದು ಆಯಾಮದ ಉತ್ತರ ಲಭ್ಯ ಆಗ್ತಾ ಇದೆ. ಆ ಉತ್ತರದ ಹಿಂದೆ ಕೇಳೋಕೆ ಸಿಗ್ತಿರುವ ಹೆಸರು NIA. ನಕ್ಸಲ್ ಶರಣಾಗತಿ ಹಿಂದೆ ಮತ್ತೊಂದು ರೋಚಕ ಕಥೆ ತೆರೆದುಕೊಳ್ತಾ ಇದೆ. ಕಾಡಿನಲ್ಲೇ ಇನ್ನೇನು ಕೆಲವೇ ದಿನಗಳಲ್ಲಿ 6 ಮಂದಿ ನಕ್ಸಲರು ಲಾಕ್ ಆಗುವ ಸಾಧ್ಯತೆ ಇತ್ತು. ಮೂಲಗಳ ಪ್ರಕಾರ NIAಯಿಂದ 6 ಮಂದಿ ನಕ್ಸಲೀಯರನ್ನ ಟ್ರ್ಯಾಕ್ ಮಾಡಲಾಗಿತ್ತು. ನಕ್ಸಲೀಯರ ಹೆಜ್ಜೆ ಗುರುತುಗಳನ್ನು NIA ಪತ್ತೆ ಹಚ್ಚಿಯಾಗಿತ್ತು. ಯಾವುದೇ ಕ್ಷಣದಲ್ಲಾದರೂ ಈ 6 ಮಂದಿ ನಕ್ಸಲೀಯರು ಅರೆಸ್ಟ್ ಆಗೋ ಸಾಧ್ಯತೆ ಇತ್ತು. ನಿಮಗೆ ಗೊತ್ತಿದೆ, ಕಳೆದ ಕೆಲವೇ ದಿನಗಳ ಹಿಂದೆ ವಿಕ್ರಮ್ ಗೌಡ ಎನ್ಕೌಂಟರ್ ಆಗೋಯ್ತು. ವಿಕ್ರಮ್ ಗೌಡ ರೀತಿಯಲ್ಲೇ ನಾವು ಎಲ್ಲಿ ಎನ್ಕೌಂಟರ್ ಆಗಿಬಿಡ್ತೀವೋ ಅನ್ನೋ ಭೀತಿ. ವಿಕ್ರಮ್ ಗೌಡ ಎನ್ಕೌಂಟರ್ ಬಳಿಕ ಅಲರ್ಟ್ ಆದರೂ ನಕ್ಸಲೀಯರು. ಅದೇ ಸಂದರ್ಭದಲ್ಲಿ ಈಗಾಗಲೇ 6 ಜನ ನಕ್ಸಲರನ್ನು ಕೂಡ ಬೆಂಗಳೂರಿಗೆ ಕರೆತರುವಂಥ ಕೆಲಸವನ್ನು ಪೊಲೀಸರು ಮಾಡ್ತಿದ್ದಾರೆ. DIG ರೂಪಾ ಅವರ ನೇತೃತ್ವದಲ್ಲಿ, ಪೊಲೀಸ್ ಹಿರಿಯ ಅಧಿಕಾರಿ ರೂಪಾ ಅವರ ನೇತೃತ್ವದಲ್ಲಿ ಈಗಾಗಲೇ ನಕ್ಸಲರನ್ನು 6 ಜನ ನಕ್ಸಲರನ್ನು ಬೆಂಗಳೂರಿಗೆ ತರುವಂಥ ಕೆಲಸವನ್ನು ಮಾಡಲಾಗ್ತಿದೆ. ಈಗಾಗಲೇ ಪೊಲೀಸರು ಅಂದರೆ ಬೆಂಗಳೂರಿಗೆ ಎಂಟ್ರಿ ಕೊಟ್ಟಾಗಿದೆ. ಅಂದರೆ ನೆಲಮಂಗಲ ಟೋಲನ್ನು ಕೂಡ ದಾಟುವಂಥ ಕೆಲಸ ಆಗಿದೆ. ನೀವು ನೋಡ್ತಿರ್ಬೋದು, ನಮ್ಮ ವಿಜುವಲ್ಸ್ನಲ್ಲಿ ನಮ್ಮ ವಿಡಿಯೋ ಜರ್ನಲಿಸ್ಟ್ ನಿಮಗೆ ತೋರಿಸ್ತಿದ್ದಾರೆ. ನಕ್ಸಲರನ್ನು ಪೊಲೀಸ್ ಬಿಗಿ ಭದ್ರತೆಯೊಂದಿಗೆ ಕರೆತರುವಂಥ ಕೆಲಸ ಆಗ್ತಿದೆ. ಜೊತೆಗೆ ಪೊಲೀಸ್ ಹಿರಿಯ ಅಧಿಕಾರಿಗಳು ಸೇರಿದಂತೆ ಚಿಕ್ಕಮಗಳೂರು SP ಪೊಲೀಸ್ ಹಿರಿಯ ಅಧಿಕಾರಿಗಳು ಸೇರಿದಂತೆ ಚಿಕ್ಕಮಗಳೂರಿನ ಜಿಲ್ಲಾಡಳಿತದ ಅಧಿಕಾರಿಗಳು ಕೂಡ ಇಲ್ಲಿದ್ದಾರೆ. ಯಾಕಂದರೆ ಈಗಾಗಲೇ ಅವರಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡಲಾಗಿದೆ. ಅವರು ಎಷ್ಟು ವರ್ಷಗಳಿಂದಲೂ ಕೂಡ ನಕ್ಸಲಿಂಗ್ನಲ್ಲಿ ತೊಡಗಿದ್ರು, ಜೊತೆಗೆ ಅವರ ವಿರುದ್ಧ ಯಾವೆಲ್ಲ ಕೇಸ್ಗಳಿದ್ದಾವೆ, ಅವರು ಯಾವ ಒಂದು ವಿಚಾರಕ್ಕಾಗಿ ನಕ್ಸಲರಾಗಿದ್ದರು, ಯಾವ ಒಂದು ವಿಚಾರಕ್ಕಾಗಿ ಅವರು ಹೋರಾಟವನ್ನು ಮಾಡ್ತಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಡೀಟೇಲ್ಸ್ಗಳನ್ನು ಕಲೆ ಹಾಕುವಂಥ ಕೆಲಸವನ್ನು ಜಿಲ್ಲಾಡಳಿತ ಮಾಡಿತ್ತು. ಜೊತೆಗೆ ಗುಪ್ತಚರ ಇಲಾಖೆ ಕೂಡ ಸಾಕಷ್ಟು ವರ್ಷಗಳಿಂದಲೂ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡಲಾಗಿತ್ತು. ಕರ್ನಾಟಕದಲ್ಲಿ ಈ ಒಂದು ನಕ್ಸಲರು ಯಾವ ರೀತಿ ಶರಣಾಗತಿ ಆಗಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಗುಪ್ತಚರ ಇಲಾಖೆ ಕೂಡ ಸಾಕಷ್ಟು ವರ್ಷಗಳಿಂದ ಕೂಡ ಅಧ್ಯಯನ ಮಾಡುವಂಥ ಕೆಲಸವನ್ನು ಮಾಡಲಾಗಿತ್ತು. ಅಂದರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಈ ರೀತಿಯಾಗಿ ನಕ್ಸಲರು ಶರಣಾಗತಿ ಆಗ್ತಾರೆ ಅನ್ನೋಂಥ ಒಂದಷ್ಟು ವಿಚಾರಗಳು ಬಂದಂಥ ಸಂದರ್ಭದಲ್ಲಿ ಅದರ ಪ್ರಕ್ರಿಯೆ ಹೇಗಿರಬೇಕು, ಮತ್ತು ಇವರ ಬಳಿ ಅಂದರೆ ಸಾಕಷ್ಟು ದಿನಗಳಿಂದಲೂ ಕೂಡ, ಸಾಕಷ್ಟು ವರ್ಷಗಳಿಂದಲೂ ಕೂಡ ಇವರು ನಕ್ಸಲೈಟ್
ಕಾರ್ಯಾಚರಣೆಯಲ್ಲಿ ಚಟುವಟಿಕೆಗಳಲ್ಲಿ ತೊಡಗಿರ್ತಾರೆ, ಅವರು ಯಾವೊಂದು ವಿಚಾರಗಳಿಗೆ ಹೋರಾಟ ಮಾಡ್ತಾರೆ, ಜೊತೆಗೆ ಅವರ ಬಳಿ ಏನೆಲ್ಲ ವೆಪನ್ಗಳಿರುತ್ತೆ ಅನ್ನೋದು ಕೂಡ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗಾಗಲೇ CM ಅವರು ಒಂದು ಟ್ವೀಟನ್ನು ಮಾಡಿರ್ತಾರೆ. ಇತ್ತೀಚೆಗಷ್ಟೇ ವಿಕ್ರಮ್ ಗೌಡ ಎಂಬ ನಕ್ಸಲನನ್ನು ಹೊಡೆದಾಕದಂಥ ಸಂದರ್ಭದಲ್ಲಿ ಈಗ ಅವರು ಶರಣಾಗಿರೋದ್ರಿಂದ ಸಾಕಷ್ಟು ಡೆವಲಪ್ಮೆಂಟ್ ಆಗ್ತಿದೆ. CM ಕರೆ ಕೊಟ್ಟಂಥ ಬೆನ್ನಲ್ಲಿಯೇ 6 ಜನರು ಕೂಡ ಈಗ ಶರಣಾಗಿರೋದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಇವರಿಗೆ ಈ ಒಂದು ನಕ್ಸಲೈಟ್ನಿಂದ ಒಂದು ಚಟುವಟಿಕೆಯಿಂದ ಹೊರಗಡೆ ಬರಬೇಕು ಅಂತ ಅನಿಸಿರೋದು ಯಾಕೆ, ಜೊತೆಗೆ ಏಕಾಏಕಿ ಬಂದು CM ಮುಂದೆನೇ ಅವರು ಸರೆಂಡರ್ ಆಗ್ತೀವಿ ಅಂತ ಯಾಕೆ ತಿಳಿಸಿದ್ದಾರೆ ಅನ್ನುವಂಥದ್ದು ಸದ್ಯಕ್ಕೆ ಕುತೂಹಲ ನೀಡಿಸಿರುವಂಥದ್ದು. ಈಗಾಗಲೇ ಪೊಲೀಸ್ ಭದ್ರತೆಯಲ್ಲಿ ಅವರನ್ನು ಕರೆತರುವಂಥ ಕೆಲಸ ಆಗಿದೆ. ನೀವು ನೋಡ್ತಿರ್ಬೋದು, ನಮ್ಮ ವಿಡಿಯೋ ಜರ್ನಲಿಸ್ಟ್ ನಿಮಗೆ ತೋರಿಸ್ತಿದ್ದಾರೆ. ಹರಿಪ್ರಸಾದ್ ಎಲ್ಲವನ್ನೂ ಕೂಡ ಅವರನ್ನು ಕರೆತರುವಂಥ ಕೆಲಸವನ್ನು ಮಾಡಲಾಗುತ್ತೆ. ಅವರನ್ನು CM ಕೃಷ್ಣ ಕಚೇರಿಯಲ್ಲಿ ಅವರ ಮುಂದೆ ಶರಣ ಮಾಡುವಂಥ ಕೆಲಸವನ್ನು ಮಾಡಲಾಗುತ್ತೆ. ಸರೆಂಡರ್ ಆದಂಥ ಸಂದರ್ಭದಲ್ಲಿ CM ಕೂಡ ಅವರಿಗೆ ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡಲಾಗುತ್ತೆ. ಒಂದು ಕಾರಣ